ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಪರಿಚಯ ಮಾಡ್ತಿರೋಂಥ ಟೆಂಪಲ್ಲು ದ ವೆರಿ ಫೇಮಸ್ ಟೆಂಪಲ್ ಆದಂಥ ಶ್ರೀ ಕಾಡ್ಮಲ್ಲೇಶ್ವರ ದೇವಸ್ಥಾನನ. ಸೊ ಈ ದೇವಸ್ಥಾನ ಇರೋದು ಮಲ್ಲೇಶ್ವರಂನಲ್ಲಿ. ಇಲ್ಲಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿದ್ದು. ಒಳಗಡೆ ಬರ್ತಾ ಇದ್ದಂಗೆ ತುಂಬ ಅಂದರೆ ಪಾಸಿಟಿವ್ ವೈಬ್ ಬಂತು. ಮತ್ತು ಇಲ್ಲಿನ ನೇಚರು ಹಾಗೂ ದೇವಸ್ಥಾನದೊಳಗಡೆ ಗರ್ಭಗುಡಿಯಲ್ಲಿ ದೇವ್ರನ್ನ ನೋಡ್ತಾನೇ ಇರಬೇಕು ಅನ್ನೋಷ್ಟು ಚೆನ್ನಾಗಿದೆ ದೇವರು. ಈ ದೇವಸ್ಥಾನನ ಸ್ಥಾಪನೆ ಮಾಡಿದ್ದು ಮರಾಠ ರಾಜ ಶಿವಾಜಿಯವರ ಸಹೋದರ ವೆಂಕೋಜಿ ರಾಜರು ಈ ದೇವಸ್ಥಾನನ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿನ ದೇವರು ಸ್ವಯಂ ಉದ್ಭವ ಮೂರ್ತಿ ಅಂತ ಹೇಳಲಾಗುತ್ತೆ. ಹಾಗೂ ವಾಸ್ತುಶಿಲ್ಪಗಳು ದ್ರಾವಿಡ ಶೈಲಿಯನ್ನು ಹೊಂದಿದೆ ಅಂತಲೂ ಹೇಳ್ತಾರೆ. ಈ ದೇವಸ್ಥಾನ 17ನೇ ಶತಮಾನದ ಹಳೆಯದು ಅಂತಲೂ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಸೊ ಈ ದೇವಸ್ಥಾನದಲ್ಲಿ ಹೊರಗಡೆ ನೇಚರ್ ನೋಡ್ತಾನೆ ಇರಬೇಕು ಅನಿಸುತ್ತೆ. ತುಂಬ ಪೀಸ್ಫುಲ್ಲಾಗಿರುತ್ತೆ. ಯಾರೆಲ್ಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಲ್ಲ, ಪ್ಲೀಸ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಮಾರ್ನಿಂಗ್ ಟೈಮಲ್ಲಿ ಬಂದರೆ ಅಂತೂ ಮೈಂಡ್ ಫುಲ್ಲು ಪೀಸ್ಫುಲ್ಲಾಗಿರುತ್ತೆ. ಮತ್ತು ಇಲ್ಲಿ ಹೊರಗಿನ ನೇಚರ್ ನೋಡ್ತಾನೇ ಇರಬೇಕು ಅನ್ನೋಷ್ಟು ಚೆನ್ನಾಗಿದೆ. ಪ್ಲೀಸ್ ಯಾರು ವಿಸಿಟ್ ಮಾಡಿಲ್ಲ ದಯವಿಟ್ಟು ವಿಸಿಟ್ ಮಾಡಿ. ಆ್ಯಂಡ್ ಇಲ್ಲಿ ಬಂದರೆ ಬರೀ ನೀವು ಕಾಡ್ಮಲ್ಲೇಶ್ವರ ದೇವಸ್ಥಾನ ಮಾತ್ರ ನೋಡಲ್ಲ, ಪಕ್ಕದಲ್ಲೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ. ಇದು ತುಂಬ ಚೆನ್ನಾಗಿದೆ. ಒಳಗಡೆ ಕ್ಯಾಪ್ಚರ್ ಮಾಡ್ತಿದ್ದೆ ಬಟ್ ಮಾಡೋಂಗಿರಲಿಲ್ಲ, ಹಾಗಾಗಿ ನಾನು ಒಳಗಡೆ ಕ್ಯಾಪ್ಚರ್ ಮಾಡಿಲ್ಲ. ಹಾಗೆ ಪಕ್ಕದಲ್ಲಿ ಗಂಗಮ್ಮ ತಾಯಿ ಟೆಂಪಲ್ಲು ಇದೆ. ಇದಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲೇ ಎದುರುಗಡೆ ದಕ್ಷಿಣ ಮುಖ ನಂದಿ ತೀರ್ಥ ಅಂತಲೂ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂದರೆ, ಈ ದೇವಸ್ಥಾನ 400 ವರ್ಷದ ಹಳೆ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಇನ್ನೊಂದೇನು ಅಂದರೆ, ನಂದಿ ಬಾಯಿಂದ ಬರೋ ನೀರು ಡೈರೆಕ್ಟು ಶಿವಲಿಂಗಕ್ಕೆ ಸ್ಪರ್ಶ ಆಗಿ ಆ ಲಿಂಗಕ್ಕೆ ಸ್ಪರ್ಶ ಆಗಿರೋ ನೀರು ಡೈರೆಕ್ಟ್ ಕಲ್ಯಾಣಿಗೆ ಹರಿದು ಹೋಗುತ್ತಂತೆ. ಸೊ ಎಷ್ಟು ಚೆನ್ನಾಗಿದೆಲ್ಲ ಕೇಳೋದಕ್ಕೇ. ಆ್ಯಕ್ಚುಲಿ ಅಲ್ಲಿ ನಂದಿ ಬಾಯಿಂದ ಬರೋ ನೀರನ್ನ ತೀರ್ಥ ಅಂತ ಇಲ್ಲಿ ಕರೀತಾರೆ. ಇದು ಸುತ್ತಮುತ್ತ ನೇಚರು, ದೇವಸ್ಥಾನ ಇದೊಂಥರ ಪವಾಡನೇ ಅನಿಸುತ್ತೆ. ಇಲ್ಲಿ ಬಂದು ಯಾರೇನೇ ಬೇಡ್ಕೊಂಡ್ರು ನಿಜ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿನ ಕಲ್ಯಾಣಿನಲ್ಲಿ ನಾವು ಆಮೆಗಳನ್ನ, ಮೀನುಗಳು ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ಲ ಪ್ಲೀಸ್ ವಿಸಿಟ್ ಮಾಡಿ. ಆ್ಯಂಡ್ ನಾನಂತೂ ತುಂಬ ಹೊತ್ತು ಇಲ್ಲಿ ಕಾಲ ಕಳೆದೆ ಮಾತ್ರ. ಯಾಕಂದರೆ ನನಗೆ ದೇವಸ್ಥಾನಗಳಂದರೆ ಸ್ವಲ್ಪ ಇಷ್ಟ, ಮತ್ತು ಸ್ವಲ್ಪ ಅದಕ್ಕಿಂತ ಜಾಸ್ತಿನೇ ಇಷ್ಟ. ಹಾಗೆ ಮಾರ್ನಿಂಗ್ ಟೈಮಲ್ಲಿ ಬಂದಿದ್ದರಿಂದ ಮೈಂಡ್ ಪೂರ್ತಿ ಪೀಸ್ಫುಲ್ಲಾಗಿತ್ತು. ನನಗೆ ಇಡೀ ದಿನ ಎಲ್ಲ ಒಂಥರ ಪಾಸಿಟಿವ್ನೆಸ್ಸೇ ಇತ್ತು. ಸೊ ಈ ದೇವಸ್ಥಾನ ಆ್ಯಕ್ಚುಲಿ ಭೂಮಿಯೊಳಗೆ ಹೂತೋಗಿತ್ತಂತೆ. 1997ರಲ್ಲಿ ಮರುಶೋಧಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ನಾವು ಆ್ಯಕ್ಚುಲಿ ಎಷ್ಟು ಪುಣ್ಯವಂತರಲ್ಲ, 400 ವರ್ಷದ ಹಳೆ ದೇವಸ್ಥಾನ ಎಲ್ಲ ನೋಡ್ತಾ ಇದ್ದೀವಿ. ಸೊ ಇದೇ ಥರ ಹೆಚ್ಚಿನ ಮಾಹಿತಿ ಬೇಕು, ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.